ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮನೆ ಅಡಿಗೆಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇದು ನಮಗೆ ಮೊದಲನೇ ಮಕರ ಸಂಕ್ರಾಂತಿ. ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೆ ಇದು ನಮಗೆ ಮೊದಲನೇದು. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಾವು ಎಳ್ಳು ಬೆಲ್ಲ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು 1 ಬೌಲ್ ಆಗೋಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. 1 ಬೌಲು ಕಡಲೆ ಬೀಜ, 1 ಬೌಲು ಹುರ್ಗಡ್ಲೆ, ಇದು ಬೆಂಡು, ಜೀರಾ ಪೆಪ್ರಿಮೆಂಟು, 1 ಬೌಲ್ ಆಗೋಷ್ಟು ಕೊಬ್ಬರಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿ ಇಟ್ಕೋಬೇಕು. ಇದನ್ನು 2 ದಿನ ಅಥವಾ 1 ದಿನ ಬಿಸಿಲಲ್ಲಿ, ಸ್ವಲ್ಪ ಲೈಟ್ ಬಿಸಿಲಲ್ಲಿ ಒಣಗಿಸ್ಬೇಕು. ಇದು ಚಚ್ಚಿರೋಂಥ ಬೆಲ್ಲನ ಸಣ್ಣದಾಗಿ ಚಚ್ಚಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇದು ಸಕ್ಕರೆ ಹೆಚ್ಚು. ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಬನ್ನಿ, ಒಂದು ಬಾಣಲಿನ ಕಾಯಕ್ಕಿಟ್ಟಿದ್ದೀನಿ. ಇದು ಲೋ ಫ್ಲೇಮಲ್ಲೇ ಉರಿಬೇಕು, ಹೈ ಫ್ಲೇಮ್ ಇಟ್ಕೊಂಡು ಉರಿಯೋಕೆ ಹೋಗಬೇಡಿ. ತುಂಬ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಸಿಹಿ ಎಲ್ಲ ಮಾಡ್ತೀವಿ ಅಂದರೆ ಸೀದೋಗ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಇದು ತುಂಬ ಲೋ ಫ್ಲೇಮಲ್ಲಿ ಇಟ್ಟು ತಾಳ್ಮೆಯಿಂದ ಹುರ್ಕೋಬೇಕು ಅಷ್ಟೇ. ನೋಡಿ, ಈಗ ಎಳ್ಳನ್ನ ಈ ಥರ ಹುರಿದಿದ್ದೀನಿ. ನಮ್ಗೆ ಉರಿವಾಗ ಸ್ಮೆಲ್ ಬರುತ್ತೆ ಘಮ ಘಮ ಅಂತ. ಇಷ್ಟಾದರೆ ಸಾಕು, ತುಂಬ ಸೀಸಕ್ಕೆಲ್ಲ ಹೋಗ್ಬಾರ್ದು. ಇಷ್ಟಾದರೆ ಸಾಕು, ಕೆಂಪಾಳ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಈಗ ನಾನು ಎಳ್ಳು ಹುರಿದಾಗಿದೆಯಲ್ಲ, ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದಕ್ಕೇನೆ ಕಡಲೆನ ಹುರ್ಕೊಳಕ್ಕೆ ಹಾಕೋತಾ ಇದ್ದೀನಿ. ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಹುರಿದ್ರೆ ಸೀದೋಗುತ್ತೆ. ಎಲ್ಲ ಲೋ ಫ್ಲೇಮಲ್ಲಿ ಹಾಕಿ ಹುರ್ಕೋಬೇಕು. ನೋಡಿ, ಈಗ ಕಡಲೆನೂ ಕೂಡ ಹುರ್ಗಡ್ಲೆನೂ ಕೂಡ ಈ ಥರ ಕೆಂಪುಗಾಗೋ ಥರ ಹುರ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡೆ ಹುರಿದ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ, ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಈಗ ಇದನ್ನು ಮತ್ತೆ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಕಡಲೆಬೀಜನ ಕೂಡ ಹಾಗೆ ಹುರ್ಕೊಳ್ಳೋಣ ಲೋ ಫ್ಲೇಮಲ್ಲೇ. ಇದು ಸಿಪ್ಪೆ ತೆಗಿಬೇಕು ಹುರಿದಾದ್ಮೇಲೆ. ಈ ಎಳ್ಳು ಬೆಲ್ಲ ಮಾಡೋ ವಿಶೇಷತೆಯೇ, ಈಗಂತೂ ತುಂಬಾ ಚಳಿ ಇರೋದ್ರಿಂದ ಇದರಲ್ಲಿ ಎಲ್ಲ ಎಣ್ಣೆ ಅಂಶ ಇರುತ್ತೆ. ಆ ಎಣ್ಣೆ ಅಂಶ ನಮಗೆ ದೇಹಕ್ಕೆ ಹೋದಾಗ ನಮ್ಮ ದೇಹ ಸಾಫ್ಟಾಗಿ ಡ್ರೈ ಆಗಲ್ಲ, ಸ್ಕಿನ್ ಎಲ್ಲ. ಅದಕ್ಕೋಸ್ಕರ ಈ ಸುಗ್ಗಿ ಕಾಲದಲ್ಲಿ ಎಳ್ಳು ಬೆಲ್ಲ ಅಂಥೇಳಿ ಮಾಡ್ತೀವಿ. ಈಗ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ವಿ. ಇದನ್ನೀಗ ಆಫ್ ಮಾಡ್ಕೊತೀವಿ. ಇದು ತಣ್ಣಗಾಗಬೇಕು, ಆವಾಗ ನಾವು ಸಿಪ್ಪೆನ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ, ಈಗ ನಾವು 3 ಪದಾರ್ಥಗಳು ಮಾತ್ರ ಹುರಿಬೇಕು. ಎಳ್ಳು, ಕಡಲೆ ಮತ್ತು ಕಡಲೆ ಬೀಜನ 3 ಹುರಿದು ಸಪ್ರೇಟು ತಣ್ಣಗಾಗಬೇಕು. ಬಿಸಿಲೇ ಹಾಕಕ್ಕೆ ಹೋಗ್ಬಾರ್ದು. ಇದು ತುಂಬಾ ತಣ್ಣಗಾದ್ಮೇಲೆ ನಾವು ಎಲ್ಲ ಐಟಮ್ನು ಮಿಕ್ಸ್ ಮಾಡಬೇಕು. ಕಡಲೆ ಬೀಜನೂ ಕೂಡ ಹುರಿದಿರೋಂಥ ಕಡಲೆ ಬೀಜನ ಸಿಪ್ಪೆ ಎಲ್ಲ ತೆಗ್ದು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಎಲ್ಲ ಐಟಮು ತಣ್ಣಗಾಗಿದೆ. ಇದನ್ನು ಹಾಕ್ಕೊಡ್ತೀನಿ. ಜೊತೆಗೆ ಕೊಬ್ಬರಿ, ಬೆಲ್ಲ, ಇದು ಪಪ್ಪು. ನಿಮಗೆ ಜಾಸ್ತಿ ಬೇಕು ಅನ್ನಂಗಿದ್ರೆ ಬೆಂಡು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈ ಜೀರಾ ಪೆಪ್ರಿಮೆಂಟ್ ಅಂತೀವಲ್ಲ ಅದು, ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿಯಾಗುತ್ತೆ. ಎಲ್ಲನೂ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರೆ ನಾವು ಕೂಡ ಮನೇಲೇ ಎಳ್ಳು ಬೆಲ್ಲ ರೆಡಿ ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ಎಳ್ಳು ಬೆಲ್ಲ ರೆಡಿಯಾಗಿದೆ. ಈ ಮಕರ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಈಗ ಎಳ್ಳು ಬೆಲ್ಲನೇ ಫೇಮಸ್ಸು. ಹಾಗಾಗಿ ನಾವು ಕೂಡ ಮನೇಲೇ ಎಳ್ಳು ಬೆಲ್ಲನ ಈಸಿಯಾಗಿ ರೆಡಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್.